ಓಂ ಶಾಂತಿ. ಬಾಪ್ತಾದ ಮಧುಬನ್ ಮುರಳಿ 20-12-2025. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ನಿಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಲು ಸದ್ಗುರು ಬಂದಿದ್ದಾರೆ. ಅಂದಾಗ ನಿಮ್ಮ ಚಲನೆಯು ಬಹಳ ಬಹಳ ರಾಯಲ್ ಆಗಿರಬೇಕು. ಈಗ ರಾಯಲ್ ಆಗಿ ಅಂತ ಹೇಳಿದರು ಬಾಬಾ. ಈಗ ನೋಡ್ರಿ, ಒಂದು MLA ಮಗ ಇರ್ಬೋದು, MP ಮಗ ಇರ್ಬೋದು. ನೋಡ್ರಿ, ಅವರು ಯಾರ ಜನರ ಸಂಪರ್ಕದಲ್ಲಿ ಬಂದಾಗ ಎಷ್ಟು ಬಿಗುಮಾನ, ಎಷ್ಟು ದರ್ಪ, ಆಮೇಲೆ ಯಾವ ರೀತಿ ಅವ್ರದ್ದು ರಾಯಲ್ ಆಗಿರ್ತತೆ. ಅವರು ನೋಡ್ರಿ, ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆಯ್ತಂದ್ರೆ ಅಲ್ಲಿ ಜನರಿಂದ ನಿಂದನೆ ಆಗ್ತದಂತ ಬಹಳ ಹುಷಾರಾಗಿ ವರ್ತನೆ ಮಾಡ್ತಾ ಇರ್ತಾರೆ. ಅದೇ ಅವರಪ್ಪ ಒಂದು 20 ಊರಿಗೆ MLA ಇರ್ಬೋದು, ಬಟ್ ನಮ್ಮಪ್ಪ ಇಡೀ ವಿಶ್ವದ ಮಾಲೀಕ ಅಂದರೆ ಆತನ ಮಕ್ಕಳು ನಾವು ಹೆಂಗಿರಬೇಕು. ನಾವಿಲ್ಲಿ ನಮ್ಮ ಚಲನೆಗಳು ಉಲ್ಟಾ ಇದ್ದರೆ ಅಲ್ಲಿ ಏನಾಗ್ತತೆ ಅಂದರೆ, ಇವರು ಓಂ ಶಾಂತಿಗೆ ಹೋಗಿ ಇದನ್ನೇ ಕಲ್ತ್ಕೊಂಬಂದಾರೇನೋ ಅಂತಾರೆ. ಅಲ್ಲಿ ಯಾರಿಗೆ ನಿಂದನೆ ಆಗ್ತತೆ? ಬಾಬಾಗೆ ನಿಂದನೆ ಆಗ್ತತೆ. ಆಮೇಲೆ ಈ ಥರ ನಾವು ಬಾಬನ ನೆನಪು ಮಾಡಿ ಎಲ್ಲರಿಗೆ ಸ್ನೇಹ ಪ್ರೀತಿ ಕೊಡ್ತಾ ಇರಬೇಕು. ಅವರಿಂದ ಆಶೀರ್ವಾದಗಳು ಬಂದಾಗ ಅದು ಪಾಸಿಟಿವ್ ಎನರ್ಜಿ ಆಗಿ ನಮ್ಮ ಪುರುಷಾರ್ಥ ಏರುವ ಕಲೆಯಲ್ಲಿ ಬರ್ತತೆ. ನಾವೇನಾದರೂ ಉಲ್ಟಾ ಚಲನೆಯಲ್ಲಿದ್ವಿ ಅಂದರೆ, ಇನ್ನೊಬ್ಬರಿಗೆ ಸ್ವಲ್ಪ ದುಃಖ ಕೊಡ್ತಾ ಇದ್ದೀವಿ, ತೊಂದರೆ ಕೊಡ್ತಾ ಇದ್ದೀವಿ ಅಂದರೆ ಪದೇ ಪದೇ ಅವ್ರ ಮನಸ್ಸಿನಾಗ ಬೈಕಂತ ಇರ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ. ಆ ಥರ ಬೈಕೊಳ್ಳೋದ್ರಿಂದ ಅವರಿಂದ ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ಬಂದು ಅದು ನಮಗೆ ವಿಘ್ನ ಆಗುತ್ತೆ. ಅದಕ್ಕೆ ದೈವಿ ಚಲನವಲನದಿಂದ ಎಲ್ಲರಿಗೆ ಸುಖ ಕೊಡುತ್ತಾ, ಸ್ನೇಹ ಪ್ರೀತಿ ಕೊಡುತ್ತಾ, ಮೊದಲು ನಾವಿರೋ ಸ್ಥಾನನ ಏನು ಮಾಡ್ಕೋಬೇಕು, ಪಾಸಿಟಿವ್ ವೈಬ್ರೇಷನ್ ತುಂಬ್ಕೋಬೇಕು. ಅದಕ್ಕೆ ಮನೆಯೇ ಸೇವಾ ಕೇಂದ್ರ ಆಗಲಿ ಅಂತಂತಾರೆ ಬಾಬಾ. ಅಂದರೆ ಅಲ್ಲಿ ಈ ಪಾಸಿಟಿವ್ ಶಕ್ತಿ ತುಂಬಬೇಕು. ಅಂದರೆ ನಮ್ಮ ಚಲನೆ ಹೇಗಿರಬೇಕು, ದೈವಿ ಚಲನೆ ಇರಬೇಕು, ರಾಯಲ್ ಆಗಿ ಇರಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಪ್ರಶ್ನೆ: ಡ್ರಾಮಾದ ಯಾವ ಪ್ಲಾನ್ ಮಾಡಲ್ಪಟ್ಟಿದೆ, ಆದ್ದರಿಂದ ಯಾರಿಗೂ ದೋಷ ಹೊರಿಸುವಂತಿಲ್ಲ? ಉತ್ತರ: ಡ್ರಾಮಾದಲ್ಲಿ ಈ ಹಳೆಯ ಪ್ರಪಂಚ ವಿನಾಶದ ಪ್ಲಾನ್ ಮಾಡಲ್ಪಟ್ಟಿದೆ. ಇದರಲ್ಲಿ ಯಾರದ್ದು ದೋಷವಿಲ್ಲ. ಈ ಸಮಯದಲ್ಲಿ ಇದರ ವಿನಾಶಕ್ಕಾಗಿ ಪ್ರಕೃತಿಗೆ ಬಹಳ ಕೋಪ ಬಂದಿದೆ. 4 ಕಡೆ ಭೂಕಂಪವಾಗುವುದು, ಕಟ್ಟಡಗಳು ಬೀಳುವವು, ಪ್ರವಾಹವು ಬರುವುದು, ಬರಗಾಲವಾಗುವುದು. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈಗ ಈ ಹಳೆಯ ಪ್ರಪಂಚದಿಂದ ನೀವು ತಮ್ಮ ಬುದ್ಧಿಯೋಗವನ್ನು ತೆಗೆದುಹಾಕಿ ಸದ್ಗುರುವಿನ ಶ್ರೀಮತದಂತೆ ನಡೆಯಿರಿ. ಜೀವಿಸಿದ್ದಂತೆಯೇ ದೇಹಭಾವನವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತಾ ಇರಿ. ಇಲ್ಲಿ ಬಾಬಾ ಏನು ಹೇಳ್ತಾ ಇದ್ದಾರೆ, ಡ್ರಾಮದ್ದು ಯಾರ ಮೇಲೆ ದೋಷ ಹೊರಿಸುವಂತಿಲ್ಲ ಅಂತ ಹೇಳ್ತಾರೆ ಬಾಬಾ. ಯಾಕೆಂದರೆ ಇವಾಗ ಅನ್ನ ಮಾಡಿದ್ದೀವಿ ಅಂದರೆ ಅದು ಒಂದು 24 ತಾಸು ಆಯಿತು ಅಂದರೆ ಅದೇನಾಗ್ತತೆ, ಪೂರ ಕೆಟ್ಟೋಗ್ತತೆ. ಅದು ನಿಯಮ, ಪ್ರಕೃತಿ ನಿಯಮ. ಇದು ಯಾಕೆ ಕಳಿಸ್ತತೆ, ಇದು ಯಾಕೆ ಹಿಂಗಾಯಿತು, ಯಾರ ಮೇಲೆ ತಪ್ಪು ಹೊರಿಸೋ ಅವಶ್ಯಕತೆ ಇಲ್ಲ. ಅದು ಪ್ರಕೃತಿ ನಿಯಮ. ಅದರಂತೆ ವಿನಾಶ ಕೂಡ. ಮತ್ತು ಹಳೇದಾಯಿತು ಜಗತ್ತು. ಈಗ 5000 ವರ್ಷದಿಂದ ಕಿತ್ಕೊಂಡು ತಿಂತಾ ಇದ್ವಿ. ಕೊಡು ಅಂದರೆ ಎಲ್ಲವ್ರಿಗೆ ಕೊಡ್ತತೆ ಭೂಮಿ. ಅದು ಶಕ್ತಿ ಇಲ್ಲ. ಆಮೇಲೆ ನಮ್ಮ ಪಾಪದ ಶಕ್ತಿ ಅದಕ್ಕೆ ಹರಡಿ ಅದರಲ್ಲೂ ನೆಗೆಟಿವ್ ಎನರ್ಜಿ ತುಂಬಿಟ್ಟತ್ತೆ ಪಂಚತತ್ವಗಳಲ್ಲಿ. ಅದಕ್ಕೆ ಅದು ವಿನಾಶ ಆಗಲೇಬೇಕು. ಮನೆ ಹಳೇದಾಯಿತು ಅಂದರೆ ಅದು ಬಿದ್ದೇ ಬೀಳ್ತತೆ. ಅದು ಇದರಲ್ಲಿ ಯಾರ ಮೇಲೂ ತಪ್ಪು ಹೊರಿಸುವ ಹಾಗಿಲ್ಲ. ಅದಕ್ಕೆ ಮೊದಲು ನೀವೇನು ಮಾಡಬೇಕು, ಪುರುಷಾರ್ಥ ಮಾಡ್ರಿ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಗೀತೆ: ನಾವು ಆ ಮಾರ್ಗದಂತೆ ನಡೆಯಬೇಕು. ಓಂ ಶಾಂತಿ. ಯಾವ ಮಾರ್ಗದಂತೆ ನಡೆಯಬೇಕು? ಗುರುವಿನ ಮಾರ್ಗದಂತೆ ನಡೆಯಬೇಕು. ಇವರು ಯಾವ ಗುರುವಾಗಿದ್ದಾರೆ? ಹೇಳುತ್ತಾ ಕುಳಿತುಕೊಳ್ಳುತ್ತಾ ಮನುಷ್ಯರ ಬಾಯಿಂದ ವಾಹ್ ಗುರು ಎಂದು ಹೊರಬರುತ್ತದೆ. ಈ ಗುರುಗಳಂತೂ ಅನೇಕರಿದ್ದಾರೆ. ಅಂದ ಮೇಲೆ ವಾಹ್ ಗುರು ಎಂದು ಯಾರಿಗೆ ಹೇಳುತ್ತೀರಿ? ಯಾರ ಮಹಿಮೆ ಮಾಡುತ್ತೀರಿ? ಸದ್ಗುರು ಒಬ್ಬರೇ ತಂದೆಯಾಗಿದ್ದಾರೆ. ಭಕ್ತಿ ಮಾರ್ಗದ ಗುರುಗಳಂತೂ ಅನೇಕರಿದ್ದಾರೆ. ಕೆಲವರಂತೂ ಕೆಲವರ ಮಹಿಮೆ ಮಾಡುತ್ತಾರೆ. ಮಕ್ಕಳ ಬುದ್ಧಿಯಲ್ಲಿದೆ, ಸತ್ಯವಾದ ಸದ್ಗುರು ತಂದೆಯೊಬ್ಬರೇ ಆಗಿದ್ದಾರೆ. ಅವರಿಗೆ ವಾಹ್ ವಾಹ್ ಎನ್ನಲಾಗುವುದು.
ಸತ್ಯ ಸದ್ಗುರು ಇದ್ದಾರಂದ ಮೇಲೆ ಅವಶ್ಯವಾಗಿ ಅಸತ್ಯ ಗುರುಗಳು ಇರುವರು. ಸತ್ಯ ಸದ್ಗುರುವು ಸಂಗಮದಲ್ಲಿಯೇ ಇರುತ್ತಾರೆ. ಭಕ್ತಿ ಮಾರ್ಗದಲ್ಲಿಯೂ ಸತ್ಯದ ಮಹಿಮೆ ಮಾಡುತ್ತಾರೆ. ಸರ್ವಶ್ರೇಷ್ಠ ತಂದೆಯೇ ಸತ್ಯವಂತನಾಗಿದ್ದಾರೆ. ಅವರೇ ಮುಕ್ತಿದಾತ ಮಾರ್ಗದರ್ಶಕನೂ ಆಗುತ್ತಾರೆ. ಇತ್ತೀಚಿನ ಗುರುಗಳಂತೂ ಗಂಗಾ ಸ್ನಾನ ಅಥವಾ ತೀರ್ಥಯಾತ್ರೆಗಳಿಗೆ ಕರೆದುಕೊಂಡು ಹೋಗಲು ಮಾರ್ಗದರ್ಶಕರಾಗುತ್ತಾರೆ. ಆದರೆ ಈ ಸದ್ಗುರುವು ಆ ರೀತಿ ಅಲ್ಲ. ಇವರನ್ನು ಪತಿತ ಪಾವನ ಬನ್ನಿ ಎಂದು ಎಲ್ಲರೂ ನೆನಪು ಮಾಡುತ್ತಾರೆ. ಸದ್ಗುರುವಿಗೆ ಪತಿತ ಪಾವನೆಂದು ಹೇಳಲಾಗುತ್ತದೆ. ಅವರೇ ಪಾವನರನ್ನಾಗಿ ಮಾಡಬಲ್ಲರು. ಆ ಗುರುಗಳಂತೂ ಪಾವನರನ್ನಾಗಿ ಮಾಡಲು ಸಾಧ್ಯವಿಲ್ಲ. ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ಅವರು ಯಾರೂ ಹೇಳುವುದಿಲ್ಲ. ಬಲೆ ಗೀತೆಯನ್ನು ಓದುತ್ತಾರೆ, ಆದರೆ ಅದರ ಅರ್ಥವೂ ತಿಳಿದಿಲ್ಲ. ಒಂದು ವೇಳೆ ಸದ್ಗುರು ಒಬ್ಬರೇ ಆಗಿದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇ ಆದರೆ ತಮ್ಮನ್ನು ಗುರುಗಳೆಂದು ಕರೆಸಿಕೊಳ್ಳುತ್ತಿರಲಿಲ್ಲ. ಡ್ರಾಮಾನುಸಾರ ಭಕ್ತಿ ಮಾರ್ಗದ ವಿಭಾಗವೇ ಬೇರೆಯಾಗಿದೆ. ಅದರಲ್ಲಿ ಅನೇಕ ಗುರುಗಳು, ಅನೇಕ ಭಕ್ತರಿದ್ದಾರೆ. ಇವರಂತೂ ಒಬ್ಬರೇ ಆಗಿದ್ದಾರೆ. ನಂತರ ಈ ದೇವಿ ದೇವತೆಗಳು ಮೊದಲ ನಂಬರ್ನಲ್ಲಿ ಬರುತ್ತಾರೆ. ಈಗ ಕೊನೆಯಲ್ಲಿದ್ದಾರೆ. ದೇವತೆಗಳು ಈಗ ಕೊನೆಯಲ್ಲಿದ್ದಾರೆ ಅಂದ್ರೇನು? ಸತೋಪ್ರಧಾನ ಶಕ್ತಿ ಇದ್ದಾಗ ದೇವತೆಗಳಾಗಿದ್ವಿ. ಈಗ ಒಂದು ದೇಹ ಬಿಟ್ಟು ಒಂದು ದೇಹ ತಗೊಂಡಂಗಲ್ಲ, ನಮ್ಮಲ್ಲಿರೋ ದೈವ ಶಕ್ತಿಗಳು ಖಾಲಿ ಆಗಿಬಿಟ್ಟವೆ. ಮೊಬೈಲ್ ಯೂಸ್ ಮಾಡಿದರೆ ಹೇಗೆ ಚಾರ್ಜ್ ಕಡಿಮೆ ಆಗ್ತದೋ ಹಾಗೆ ನಾವು ಜೀವನ ಮಾಡಿದಂತೆಲ್ಲ ನಮ್ಮಲ್ಲಿ ಆತ್ಮದಲ್ಲಿರೋ ದೈವಶಕ್ತಿ ಎಲ್ಲ ಖಾಲಿಯಾಗಿ ಈಗ ಏನು ಕೊನೆಯಲ್ಲಿ ಬಂದಿದ್ದೀವಿ, ಕಲಿಯುಗದ ಅಂತ್ಯದಲ್ಲಿ ಬಂದಿದ್ದೀವಿ. ತಂದೆಯು ಬಂದು ಇವರಿಗೆ ಸತ್ಯಯುಗದ ರಾಜ್ಯಭಾಗ್ಯವನ್ನು ಕೊಡುತ್ತಾರೆ ಅಂದಾಗ ಮತ್ತೆಲ್ಲರೂ ಹಿಂತಿರುಗಿ ಹೋಗಲೇಬೇಕಾಗಿದೆ. ಆದ್ದರಿಂದ ಸರ್ವರ ಸದ್ಗತಿದಾತನು ಒಬ್ಬರೇ ಎಂದು ಹೇಳಲಾಗುತ್ತದೆ. ನೀವು ತಿಳಿದುಕೊಂಡಿದ್ದೀರಿ, ಕಲ್ಪಕಲ್ಪವು ಸಂಗಮಯುಗದಲ್ಲಿಯೇ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತದೆ. ನೀವು ಪುರುಷೋತ್ತಮರಾಗುತ್ತೀರಿ. ಉಳಿದಂತೆ ಮತ್ಯಾರೂ ಕೆಲಸ ಮಾಡುವುದಿಲ್ಲ. ಗತಿ ಸದ್ಗತಿದಾತನು ಒಬ್ಬರೇ ಎಂದು ಗಾಯನವಿದೆ. ಇದು ತಂದೆಯದೇ ಮಹಿಮೆಯಾಗಿದೆ. ಗತಿ ಸದ್ಗತಿಯು ಸಂಗಮದಲ್ಲಿಯೇ ಸಿಗುತ್ತದೆ. ಸತ್ಯಯುಗದಲ್ಲಂತೂ ಒಂದು ಧರ್ಮವಿರುತ್ತದೆ. ಇದು ಸಹ ತಿಳುವಳಿಕೆಯ ಮಾತಲ್ಲವೇ? ಆದರೆ ಈ ಬುದ್ಧಿಯನ್ನು ಯಾರು ಕೊಡುವರು? ನಿಮಗೆ ತಿಳಿದಿದೆ, ತಂದೆಯೇ ಬಂದು ಯುಕ್ತಿಯನ್ನು ತಿಳಿಸುತ್ತಾರೆ, ಶ್ರೀಮತವನ್ನು ಕೊಡುತ್ತಾರೆ. ಯಾರಿಗೆ? ಆತ್ಮರಿಗೆ. ಅವರು ತಂದೆಯೂ ಆಗಿದ್ದಾರೆ, ಶಿಕ್ಷಕ ಸದ್ಗುರುವೂ ಆಗಿದ್ದಾರೆ. ಜ್ಞಾನವನ್ನು ಕಲಿಸುತ್ತಾರಲ್ಲವೇ? ಉಳಿದೆಲ್ಲ ಗುರುಗಳು ಭಕ್ತಿಯನ್ನೇ ಕಲಿಸುತ್ತಾರೆ. ತಂದೆಯ ಜ್ಞಾನದಿಂದ ನಿಮಗೆ ಸದ್ಗತಿಯಾಗುತ್ತದೆ. ನಂತರ ಈ ಹಳೆಯ ಪ್ರಪಂಚದಿಂದ ಹೊರಟು ಹೋಗುತ್ತೀರಿ. ನಿಮ್ಮದು ಈ ಹಳೆಯ ಪ್ರಪಂಚದಿಂದ ಬೇಹದ್ದಿನ ಸನ್ಯಾಸವೂ ಇದೆ. ತಂದೆಯು ತಿಳಿಸಿದ್ದಾರೆ, ಈಗ ನಿಮ್ಮ 84 ಜನ್ಮಗಳು ಪೂರ್ಣವಾಯಿತು. ಈಗ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗಲಿದೆ. ಹೇಗೆ ಯಾರಾದರೂ ಬಹಳ ರೋಗಿಯಾದರೆ ಇವರಂತೂ ಇನ್ನೂ ಹೊರಟು ಹೋಗುವರು, ಅವರನ್ನೇನು ನೆನಪು ಮಾಡಿಕೊಳ್ಳುತ್ತೀರಿ ಎಂದು ಹೇಳುತ್ತಾರೆ. ಶರೀರವು ಸಮಾಪ್ತಿಯಾಗಿ ಬಿಡುತ್ತದೆ. ಬಾಕಿ ಆತ್ಮವು ಹೋಗಿ ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತದೆ. ಭರವಸೆಯೇ ಹೊರಟು ಹೋಗುತ್ತದೆ. ಬಂಗಾಳದಲ್ಲಿ ಯಾವಾಗ ಯಾರಾದರೂ ಉಳಿಯುವುದಿಲ್ಲ ಎಂದು ತಿಳಿದ ತಕ್ಷಣ ಗಂಗೆಯಲ್ಲಿ ಹೋಗಿ ಅವರ ಪ್ರಾಣ ಹೊರಟು ಹೋಗಲಿ ಎಂದು ಮುಳುಗಿಸುತ್ತಾರೆ. ಮೂರ್ತಿಗಳಿಗೂ ಸಹ ಪೂಜೆ ಮಾಡಿ ನಂತರ ಹೋಗಿ ಮುಳುಗಿ ಹೋಗು ಎಂದು ನೀವೀಗ ಮುಳುಗಿ ಹೋಗು ಎಂದು ಹೇಳುತ್ತಾರೆ. ನೀವೀಗ ತಿಳಿದುಕೊಂಡಿದ್ದೀರಿ, ಈ ಹಳೆಯ ಪ್ರಪಂಚವೇ ಮುಳುಗಿ ಹೋಗಲಿದೆ. ಪ್ರವಾಹಗಳು ಬರುತ್ತವೆ, ಬೆಂಕಿ ಬೀಳುತ್ತದೆ, ಮನುಷ್ಯರು ಹಸಿವಿನಿಂದ ಸಾಯುತ್ತಾರೆ. ಇವೆಲ್ಲ ಪರಿಸ್ಥಿತಿಗಳು ಬರಲಿವೆ. ಭೂಕಂಪದಲ್ಲಿ ಮನೆಗಳೆಲ್ಲವೂ ಬೀಳುತ್ತದೆ. ಈ ಸಮಯದಲ್ಲಿ ಪ್ರಕೃತಿಗೆ ಕೋಪ ಬರುತ್ತದೆ. ಆದ್ದರಿಂದ ಎಲ್ಲರನ್ನೂ ಸಮಾಪ್ತಿ ಮಾಡಿ ಬಿಡುತ್ತದೆ. ನೋಡ್ರಿ, ಬಾಬಾ ಏನು ಹೇಳ್ತಾ ಇದ್ದಾರೆ, ಅಂತಿಮ ಸಮಯದಲ್ಲೇನು ವಿನಾಶ ನಡೀತಾ ಇರ್ತದೆ, ಭೂಕಂಪ, ಸುನಾಮಿ ಎಲ್ಲ. ಈಗ ಈ ಮುರುಳಿನ ಹೊಸಬ್ರು ಕೇಳ್ತಾ ಇರ್ತಾರೆ, ಮತ್ತು ವಿನಾಶದ ಟೈಮ್ನ ನಾವು ಇರ್ತೀವಲ್ಲ ಧ್ಯಾನ ಮಾಡೋರು, ಮತ್ತು ನಮ್ಮನ್ನ ಹೆಂಗೆ ಕಾಪಾಡ್ತಾರೆ ಬಾಬಾ ಅಂತಂದರೆ, ಈಗ ನೇಪಾಳದ ಭೂಕಂಪ ಆಯಿತು, ಪಶುಪತಿನಾಥ ಜ್ಯೋತಿರ್ಲಿಂಗ ಆಯ್ತಲ್ಲ, ಅಲ್ಲಿ ಭೂಕಂಪ ಆಯಿತು, ಸುತ್ತ ಮನೆ ಬಿದ್ದಿದ್ವು, ಆದರೆ ಗುಡಿ ಕೂದಲೆಳಷ್ಟು ಅಲ್ಲಾಡಿಲ್ಲ ಅಂದರು. ಅಂದರೆ ಎಲ್ಲಿ ದೈವಶಕ್ತಿ ಇರ್ತೈತೆ ಅಂದರೆ ಅಲ್ಲಿ ಪ್ರಕೃತಿ ಏನು ಮಾಡಲ್ಲ. ಈಗ ನಾವು ಧ್ಯಾನ ಮಾಡಿ ದೈವಶಕ್ತಿ ತುಂಬ್ಕೊತಾ ಇದ್ದೀವಲ್ಲ, ನಾಳೆ ನಮ್ಮ ಪಕ್ಕದ ಮನೆಗಳು ಉಳ್ಳುಳ್ಳಿ ಬೀಳ್ತಿರ್ತವೆ, ನಾವಿದ್ದಲ್ಲಿ ಏನಾಗಲ್ಲ. ನಮ್ಮ ಹತ್ರ 10 ಕೋಟಿ ಇದ್ದರೂ ಅದು ನಮ್ಮನ್ನು ಕಾಪಾಡಲ್ಲ. ಆದರೆ ಈ ತಂದೆಯಿಂದ ಏನು ಪಡಿತೀವೋ ಅದರಿಂದ ನಾವು ರಕ್ಷಣೆ ಪಡಿತೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ,
ಇಡೀ ಪ್ರಪಂಚಕ್ಕಾಗಿ ಇವೆಲ್ಲ ಪರಿಸ್ಥಿತಿಗಳು ಬರಲಿವೆ. ಅನೇಕ ಪ್ರಕಾರದ ಮೃತ್ಯುವಾಗುತ್ತದೆ. ಬಾಂಬುಗಳಲ್ಲಿಯೂ ವಿಷ ತುಂಬಲ್ಪಟ್ಟಿದೆ. ಸ್ವಲ್ಪ ಅದರ ವಾಸನೆ ಬಂದರೆ ಸಾಕು ಮೂರ್ಛಿತರಾಗಿ ಬಿಡುತ್ತಾರೆ. ಮುಂದೆ ಏನಾಗುವುದಿದೆ, ಇದೆಲ್ಲವನ್ನು ಯಾರು ಮಾಡಿಸುತ್ತಾರೆ ಎಂಬುದನ್ನು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ. ತಂದೆಯಂತೂ ಮಾಡಿಸುವುದಿಲ್ಲ. ಇದೆಲ್ಲವೂ ಡ್ರಾಮಾದಲ್ಲಿ ನಿಶ್ಚಿತವಾಗಿದೆ. ಯಾರ ಮೇಲೂ ದೋಷ ಹೊರಿಸುವಂತಿಲ್ಲ. ಡ್ರಾಮಾದ ಪ್ಲಾನ್ ಮಾಡಲ್ಪಟ್ಟಿದೆ. ಹಳೆಯ ಪ್ರಪಂಚದಿಂದ ಮತ್ತೆ ಅವಶ್ಯವಾಗಿ ಹೊಸದಾಗುವುದು. ಪ್ರಾಕೃತಿಕ ವಿಕೋಪಗಳು ಬರುವವು. ವಿನಾಶವಾಗಲೇಬೇಕಾಗಿದೆ. ಈ ಹಳೆಯ ಪ್ರಪಂಚದಿಂದ ಬುದ್ಧಿಯೋಗವನ್ನು ತೆಗೆಯುವುದಕ್ಕೆ ಬೇಹದ್ದಿನ ಸನ್ಯಾಸವೆಂದು ಹೇಳಲಾಗುತ್ತದೆ. ಅಂದರೆ ಬೇಹದ್ದಿನ ಸನ್ಯಾಸ ಅಂದ್ರೇನು? ಈ ಹಳೆಯ ಜಗತ್ತಿನ ಉಡುಗೆ ತೊಡುಗೆ, ಊಟ, ಮನೆ, ಆಭರಣ ಇದರಲ್ಲಿ ನಮಗೆ ಆಸಕ್ತಿ ಇತ್ತು ಅಂದರೆ ಪುರುಷಾರ್ಥದಲ್ಲಿ ಆಸಕ್ತಿ ಕಡಿಮೆ ಆಗ್ತೈತೆ. ಇಲ್ಲಿ ಇನ್ನೊಂದು 10 ವರ್ಷ ಕೂಡ ನಾವು ಬಾಳಿ ಬದುಕಂಗಿಲ್ಲ. ಇನ್ನು 10 ವರ್ಷಕ್ಕೆಲ್ಲ ವಿನಾಶ ಆಗ್ತೈತಿ. ಇಲ್ಲಿ ಮನೆ ಕಟ್ಟೋದ್ರ ಕಡೆ ಗಮನ ಕೊಡಬಾರ್ದು. ಅಲ್ಲಿ ಬಂಗಾರದ ಮನೆ ಕಟ್ಕೊಳ್ಳೋದ್ರ ಕಡೆಗೆ ನಮ್ಮ ಗಮನ ಇರಬೇಕು. ಆದಷ್ಟು ಇದರಿಂದ ನಿರ್ಮೋಹ, ಈ ಹಳೆಯ ಜಗತ್ತಿನಿಂದ ಮೋಹ ತೆಗಿಬೇಕು ನಾವು. ಅಂದಾಗ ಬಾಬಾನಲ್ಲಿ ಮೋಹ ಹೆಚ್ಚಾಗ್ತೈತೆ. ಬಾಬಾ ಏನಂತಾರೆ, ಈಗ ವಾಹ್ ಸದ್ಗುರು ವಾಹ್, ನೀವು ನಮಗೆ ಈ ಮಾರ್ಗವನ್ನು ತಿಳಿಸಿದಿರಿ ಎಂದು ಹೇಳುತ್ತೀರಿ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ, ನಿಂದನೆಯಾಗುವಂಥ ಚಲನೆಯಲ್ಲಿ ನಡೆಯಬೇಡಿ. ನೀವಿಲ್ಲಿ ಜೀವಿಸಿದ್ದಂತೆಯೇ ಸಾಯುತ್ತೀರಿ. ದೇಹವನ್ನು ಬಿಟ್ಟು ತಮ್ಮನ್ನು ಆತ್ಮವೆಂದು ತಿಳಿಯುತ್ತೀರಿ. ದೇಹದಿಂದ ಭಿನ್ನ ಆತ್ಮನಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ. ವಾಹ್ ಸದ್ಗುರು ವಾಹ್ ಎಂದು ಇದನ್ನು ಬಹಳ ಚೆನ್ನಾಗಿ ಹೇಳುತ್ತಾರೆ. ಪಾರಲೌಕಿಕ ಸದ್ಗುರುವಿನದೇ ವಾಹ್ ವಾಹ್ ಆಗುತ್ತದೆ. ಲೌಕಿಕ ಗುರುಗಳಂತೂ ಅನೇಕರಿದ್ದಾರೆ, ಆದರೆ ಸತ್ಯವಾದ ಸದ್ಗುರು ಒಬ್ಬರೇ ಆಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿಯೂ ಅವರ ಹೆಸರು ನಡೆದು ಬರುತ್ತದೆ. ಇಡೀ ಸೃಷ್ಟಿಯ ತಂದೆಯೂ ಒಬ್ಬರೇ ಆಗಿದ್ದಾರೆ. ಹೊಸ ಸೃಷ್ಟಿಯ ಸ್ಥಾಪನೆ ಹೇಗಾಗುತ್ತದೆ ಎಂಬುದು ಸಹ ಯಾರಿಗೂ ತಿಳಿದಿಲ್ಲ. ಪ್ರಳಯವಾಯಿತು, ನಂತರ ಶ್ರೀಕೃಷ್ಣ ಆಲದ ಎಲೆಯ ಮೇಲೆ ತೇಲಿ ಬಂದನು ಎಂದು ಶಾಸ್ತ್ರಗಳಲ್ಲಿ ತೋರಿಸುತ್ತಾರೆ. ನೋಡ್ರಿ, ಯಾಕೆ ಹಿಂಗೆ ಬರೆದ್ರು? ಏನಾದರೂ ಕಾರಣ ಇರ್ತತೆ. ಯಾಕೆ ಆಲದೆಲೆ ಅಂತಲೇ ಯಾಕೆ ಬರೆದ್ರು ಶಾಸ್ತ್ರದಾಗ ಅಂದರೆ, ಈಗ ನಾವೇ ದ್ವಾಪರದಾಗ ತಪಸ್ಸಿಗೆ ಕುಂದಿರ್ತೀವಿ ಅಂದರೆ ಕೃಷ್ಣ ಈ ಹುಟ್ಟಿ ಬಂದ, ಸತ್ಯಯುಗದಾಗ ಕೃಷ್ಣ ಹುಟ್ಟಿ ಬಂದ ಅಂತೇಳಿ ಸಾಕ್ಷಾತ್ಕಾರ ಮಾಡಿಸಿರ್ತಾರೆ ಬಾಬಾ. ಈ ಭಾರತ ಈಗ ಈ ಆಕಾರದಲ್ಲಿದೆ. ಈ ಬಂಗಾಳ, ನೇಪಾಳ, ಬಂಗಾಳಕೊಲ್ಲಿ, ನೇಪಾಳ ಇವೆಲ್ಲವೂ ಸೇರಿದ್ರೆ ಅದು ಆಲದೆಲೆ ಆಕಾರ ಆಗ್ತೈತೆ. ಈ ಭಾರತದಲ್ಲಿ ಹುಟ್ಟಿ ಬಂದ ಕೃಷ್ಣ ಅಂತೇಳಿ ಬಾಬಾ ಸಾಕ್ಷಾತ್ಕಾರ ಮಾಡಿಸಿರ್ತಾರೆ. ಬಟ್ ಅದು ಭಾರತನ ನಾವು ಅರ್ಥ ಮಾಡ್ಕೊಂಬ್ಲಾರ್ದ ಆಲದೆಲೆ ಅಂತ ತಿಳ್ಕೊಂಬಿಟ್ಟಿವಿ. ಅದನ್ನೇ ಶಾಸ್ತ್ರದಲ್ಲಿ ಆ ಥರ ಬರ್ತದೆ. ಆಲದ ಎಲೆ ಮೇಲೆ ಹೆಂಗೆ ಬರ್ತತೆ ಮಗು? ಎಲ್ಲಿ ಬಂದ ಕೃಷ್ಣ? ಭಾರತದಲ್ಲಿ ಹುಟ್ಟಿ ಬಂದ. ಅದಕ್ಕೆ ನೋಡ್ರಿ, ಶಾಸ್ತ್ರದಲ್ಲಿ ಏನೇನೋ ಬರ್ದೀವಿ. ಎಲೆ ಮೇಲೆ ಬರಲ್ಲ, ಭಾರತದಲ್ಲಿ ಬರ್ತಾನೆ ಕೃಷ್ಣ, ಹುಟ್ಟಿ ಬರ್ತಾನೆ. ಆದರೆ ಈಗ ನೀವು ತಿಳಿದುಕೊಂಡಿದ್ದೀರಿ, ಆಲದ ಎಲೆಯ ಮೇಲೆ ಹೇಗೆ ಬರುವನು? ಕೃಷ್ಣನ ಮಹಿಮೆ ಮಾಡುವುದರಿಂದ ಏನೂ ಲಾಭ ಇಲ್ಲ. ಈಗ ನಿಮ್ಮನ್ನು ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗಲು ಸದ್ಗುರು ಸಿಕ್ಕಿದ್ದಾರೆ. ಏರುವ ಕಲೆಯಿಂದ ಸರ್ವರ ಉದ್ಧಾರವೆಂದು ಹೇಳುತ್ತಾರಲ್ಲವೇ? ಅಂದಾಗ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ, ಆತ್ಮನೇ 84 ಜನ್ಮಗಳನ್ನು ತೆಗೆದುಕೊಂಡಿದೆ. ಪ್ರತಿಯೊಂದು ಜನ್ಮದಲ್ಲಿ ನಾಮರೂಪವು ಬದಲಾಗುತ್ತದೆ. ಇಂಥವರು 84 ಜನ್ಮಗಳನ್ನು ತೆಗೆದುಕೊಂಡರು ಎಂದು ಹೇಳುವುದಿಲ್ಲ. ಆತ್ಮವು 84 ಜನ್ಮಗಳನ್ನು ತೆಗೆದುಕೊಂಡಿತು. ಶರೀರವಂತೂ ಬದಲಾಗುತ್ತಾ ಹೋಗುತ್ತದೆ. ಇವೆಲ್ಲ ಮಾತುಗಳು ನಿಮ್ಮ ಬುದ್ಧಿಯಲ್ಲಿದೆ. ಇಡೀ ಜ್ಞಾನವು ಬುದ್ಧಿಯಲ್ಲಿರಬೇಕು. ಯಾರೇ ಬಂದರೂ ಸಹ ಅವರಿಗೆ ತಿಳಿಸಿ, ಆದಿಯಲ್ಲಿ ದೇವಿ ದೇವತೆಗಳ ರಾಜ್ಯವಿತ್ತು, ನಂತರ ಮಧ್ಯದಲ್ಲಿ ರಾವಣ ರಾಜ್ಯವಾಯಿತು. ಏಣಿಯನ್ನು ಇಳಿಯುತ್ತಾ ಬಂದಿರಿ. ಬಾಬಾ ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಏಣಿಯನ್ನು ಇಳಿಯುತ್ತಾ ಬಂದಿರಿ. ಸತ್ಯಯುಗದಲ್ಲಿ ಸತೋಪ್ರಧಾನರೆಂದು ಹೇಳಲಾಗುತ್ತದೆ. ಈಗ ನಂತರ ಸತೋ ರಜೋ ತಮೋದಲ್ಲಿ ಇಳಿಯುತ್ತೀರಿ. ಚಕ್ರವು ಸುತ್ತುತ್ತಿರುತ್ತದೆ. ತಂದೆಗೆ ಏನಾಗಿತ್ತು? ಚಕ್ರವು ಸುತ್ತುತ್ತಿರುತ್ತದೆ.
ತಂದೆಗೆ ಏನಾಗಿತ್ತು? ನಮ್ಮನ್ನು 84 ಜನ್ಮಗಳ ಚಕ್ರದಲ್ಲಿ ಏಕೆ ತಂದರು ಎಂದು ಕೆಲವರು ಹೇಳುತ್ತಾರೆ. ಆದರೆ ಈ ಅನಾದಿ ಸೃಷ್ಟಿ ಚಕ್ರವು ಮಾಡಲ್ಪಟ್ಟಿದೆ. ಇದರ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳಬೇಕಾಗಿದೆ. ಮನುಷ್ಯರಾಗಿಯೂ ಒಂದು ವೇಳೆ ತಿಳಿದುಕೊಂಡಿಲ್ಲವೆಂದರೆ ಅವರು ನಾಸ್ತಿಕರಾಗಿದ್ದಾರೆ. ಅರಿತುಕೊಳ್ಳುವುದರಿಂದ ನಿಮಗೆ ಎಷ್ಟು ಶ್ರೇಷ್ಠ ಪದವಿಯೂ ಸಿಗುತ್ತದೆ. ಈ ವಿದ್ಯೆಯು ಬಹಳ ಉನ್ನತವಾಗಿದೆ. ಹೇಗೆ ದೊಡ್ಡ ಪರೀಕ್ಷೆಯನ್ನೇ ತೇರ್ಗಡೆ ಮಾಡುವವರ ಮನಸ್ಸಿನಲ್ಲಿ ನಾವು ಅತಿ ದೊಡ್ಡ ಪದವಿಯನ್ನು ಪಡೆಯುತ್ತೇವೆಂದು ಖುಷಿ ಇರುತ್ತದೆ ಅಲ್ಲವೇ? ಹಾಗೆಯೇ ನಿಮಗೆ ಗೊತ್ತಿದೆ, ಈ ಲಕ್ಷ್ಮೀನಾರಾಯಣರು ತಮ್ಮ ಪೂರ್ವ ಜನ್ಮದಲ್ಲಿ ಕಲಿತು ನಂತರ ಮನುಷ್ಯರಿಂದ ದೇವತೆಗಳಾದರು. ಬಾಬಾ ಏನಂತಾರೆ, ಒಂದು IAS ಎಕ್ಸಾಮ್ ಬರೆಯೋರಿಗೆ ಎಷ್ಟು ಖುಷಿ ಇರ್ತೈತಲ್ಲ, ನಾನು ಪಾಸ್ ಆದರೆ IAS ಆಫೀಸರ್ ಆಗ್ತೀನಂತ. ಅಂದರೆ ನಾವೆಂತಾರೆ ಇಡೀ ವಿಶ್ವದ ಮಾಲೀಕರಾಗ್ತೀವಿ. ಅಂದರೆ ನಮಗೆಷ್ಟು ಖುಷಿ ಇರಬೇಕು. ಬಾಬಾ ಏನು ಹೇಳ್ತಾರೆ, ಈ ವಿದ್ಯೆಯಿಂದ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ವಿದ್ಯೆಯಿಂದ ಎಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ. ಆಶ್ಚರ್ಯವಲ್ಲವೇ? ಇಷ್ಟು ದೊಡ್ಡ ದೊಡ್ಡ ಮಂದಿರಗಳನ್ನು ಯಾರು ಕಟ್ಟಿಸುತ್ತಾರೆ? ಅಥವಾ ಯಾರು ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ ಅವರನ್ನು ಕೇಳಿರಿ, ಸತ್ಯುಗದಲ್ಲಿ ಇವರು ಹೇಗೆ ಜನ್ಮ ತೆಗೆದುಕೊಂಡರು ಎಂದು. ಅದಕ್ಕೆ ಅವರು ತಿಳಿಸಲು ಸಾಧ್ಯವಿಲ್ಲ. ನಿಮಗೆ ತಿಳಿದಿದೆ, ಇದು ಭಗವದ್ಗೀತೆಯಲ್ಲಿ ತಿಳಿಸಿರುವ ರಾಜಯೋಗವಾಗಿದೆ. ಗೀತೆಯನ್ನು ಓದುತ್ತಾ ಬಂದಿದ್ದಾರೆ, ಅದರಿಂದ ಲಾಭವೇನೂ ಇಲ್ಲ. ಈಗ ನಿಮಗೆ ತಂದೆಯೇ ಕುಳಿತು ತಿಳಿಸುತ್ತಾರೆ, ಬಾಬಾ, ನಾವು 5000 ವರ್ಷಗಳ ಮೊದಲು ಸಹ ತಮ್ಮೊಂದಿಗೆ ಮಿಲನ ಮಾಡಿದ್ದೇವೆಂದು ನೀವು ಹೇಳುತ್ತೀರಿ. ಏಕೆ ಮಿಲನ ಮಾಡಿದ್ದೀರಿ? ಸ್ವರ್ಗದ ಆಸ್ತಿಯನ್ನು ಪಡೆಯಲು, ಲಕ್ಷ್ಮೀನಾರಾಯಣರಾಗಲು. ಯಾರೇ ಚಿಕ್ಕವರು, ದೊಡ್ಡವರು, ವೃದ್ಧರು ಮೊದಲಾದವರು ಬರುತ್ತಾರೆಂದರೆ ಈ ಮಾತುಗಳನ್ನು ಅವಶ್ಯವಾಗಿ ಕಲಿತುಕೊಂಡು ಬರುತ್ತಾರೆ. ಏಕೆಂದರೆ ಗುರಿದೇಹವೇ ಇದಾಗಿದೆ. ಸತ್ಯನಾರಾಯಣನ ಸತ್ಯಕಥೆಯಲ್ಲವೇ? ಇದು ಸಹ ನಿಮಗೆ ತಿಳಿದಿದೆ. ಈಗ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಯಾರು ಇದನ್ನು ಚೆನ್ನಾಗಿ ಅರಿತುಕೊಳ್ಳುವರೋ ಅವರಿಗೆ ಆಂತರಿಕ ಖುಷಿ ಇರುತ್ತದೆ. ರಾಜ್ಯಭಾಗ್ಯವನ್ನು ಪಡೆಯುವ ಧೈರ್ಯವಿದೆಯೇ ಎಂದು ತಂದೆ ಕೇಳುತ್ತಾರೆ. ಆಗ ಹೌದು ಬಾಬಾ, ಏಕಿಲ್ಲ, ನಾವು ನರ್ನಿಂದ ನಾರಾಯಣನಾಗುವುದಕ್ಕಾಗಿಯೇ ಓದುತ್ತೇವೆ ಎಂದು ಹೇಳುತ್ತಾರೆ. ಇಷ್ಟು ಸಮಯ ನಾವು ನಮ್ಮನ್ನು ದೇಹವೆಂದು ತಿಳಿದುಕೊಳ್ಳುತ್ತಿದ್ದೆವು. ಈಗ ತಂದೆಯು ನಮಗೆ ಸತ್ಯ ಮಾರ್ಗವನ್ನು ತಿಳಿಸಿದ್ದಾರೆ. ಏನು ಸತ್ಯ ಮಾರ್ಗ ಅಂದರೆ? ಈಗ ಸುಖದ ಜೀವನ ಮಾಡೋದು ಯಾವುದು? ಆತ್ಮ ಸುಖನ ಅನುಭವ ಮಾಡೋದು. ಇವಾಗ ಆತ್ಮದ ಸುಖಕ್ಕೆ ಏನು ಬೇಕೋ ಅದನ್ನು ಪಡಿತಾ ಇದ್ದೀವಿ. ಇದು ಸತ್ಯ ಮಾರ್ಗ, ಸತ್ಯ ಜೀವನ, ಸತ್ಯ ಜ್ಞಾನ. ಇವಾಗ ನೋಡ್ರಿ, ಬಾಬಾ ಸಿಗೋದಕ್ಕಿಂತ ಮುಂಚೆ ಎಲ್ಲ ದೇಹಕ್ಕಾಗೇ ಮಾಡ್ತಾ ಇದ್ವಿ, ದೇಹದ ಸುಖಕ್ಕಾಗಿ. ಅದು ಎಷ್ಟು ದುಡಿದ್ರೂ ಏನು ಮಾಡಿದರೂ ನಾವು ಸುಖನೇ ಪಡೀಲಿಲ್ಲ. ಈಗ ತಂದೆಯ ಜ್ಞಾನದಂತೆ ಸತ್ಯ ಸುಖನ ಪಡಿತಾ ಇದ್ದೀವಿ. ಬಾಬಾ ಏನು ಹೇಳ್ತಾ ಇದ್ದಾರೆ, ದೇಹಿಯ ಅಭಿಮಾನಿಗಳಾಗುವುದರಲ್ಲಿ ಪರಿಶ್ರಮವಾಗುತ್ತದೆ. ಪದೇ ಪದೇ ತಮ್ಮ ನಾಮರೂಪದಲ್ಲಿ ಸಿಲುಕುತ್ತಾರೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಈ ನಾಮರೂಪದಿಂದ ಭಿನ್ನರಾಗಬೇಕಾಗಿದೆ. ಈಗ ಆತ್ಮ ಎಂಬ ಹೆಸರಂತೂ ಇದೆಯಲ್ಲವೇ? ತಂದೆಯು ಸುಪ್ರೀಂ ಪರಮ ಪಿತನಾಗಿದ್ದಾರೆ. ಲೌಕಿಕ ತಂದೆಗೆ ಪರಮಪಿತನೆಂದು ಹೇಳುವುದಿಲ್ಲ. ಪರಮ ಎಂಬ ಶಬ್ದವನ್ನು ತಂದೆಯೊಬ್ಬರಿಗೆ ಕೊಡಲಾಗಿದೆ. ವಾ ಗುರು ಎಂದು ಸಹ ಇವರಿಗೆ ಹೇಳಲಾಗುತ್ತದೆ. ನೀವು ಇದನ್ನು ಸಿಖ್ಖರಿಗೂ ಸಹ ತಿಳಿಸಬಹುದು. ಗ್ರಂಥ ಸಾಹೇಬನಿಗೆ ಸಂಪೂರ್ಣ ವರ್ಣನೆ ಇದೆ. ಮತ್ಯಾವುದೇ ಶಾಸ್ತ್ರಗಳಲ್ಲಿ ಇಷ್ಟು ಈ ಗ್ರಂಥದಲ್ಲಿರುವಷ್ಟು ವರ್ಣನೆ ಇಲ್ಲ. ಜಪ ಸಾಹೇಬ ಸುಖಮನಿಯಲ್ಲಿದೆ. ದೊಡ್ಡ ಅಕ್ಷರಗಳು ಇವೆರಡಾಗಿವೆ. ತಂದೆ ತಿಳಿಸುತ್ತಾರೆ, ಸಾಹೇಬನನ್ನು ನೆನಪು ಮಾಡಿದರೆ ನಿಮಗೆ 21 ಜನ್ಮಗಳಿಗಾಗಿ ಸುಖ ಸಿಗುವುದು. ಇದರಲ್ಲಿ ತಬ್ಬಿಬ್ಬಾಗುವ ಮಾತೇ ಇಲ್ಲ. ತಂದೆಯು ಬಹಳ ಸಹಜ ಮಾಡಿ ತಿಳಿಸುತ್ತಾರೆ. ಎಷ್ಟೊಂದು ಮಂದಿ ಮತಾಂತರಗೊಂಡು ಹೋಗಿ ಸಿಖ್ಖರಾಗಿದ್ದಾರೆ. ನೀವು ಮನುಷ್ಯರಿಗೆ ಮಾರ್ಗವನ್ನು ತಿಳಿಸುವುದಕ್ಕಾಗಿ ಎಷ್ಟೊಂದು ಚಿತ್ರಗಳನ್ನು ಮಾಡಿಸುತ್ತೀರಿ ಮತ್ತು ಸಹಜವಾಗಿ ತಿಳಿಸುತ್ತೀರಿ. ನೀವು ಆತ್ಮರಾಗಿದ್ದೀರಿ, ನಂತರ ಭಿನ್ನ ಭಿನ್ನ ಧರ್ಮಗಳಲ್ಲಿ ಬಂದಿದ್ದೀರಿ. ಇದು ವಿಭಿನ್ನ ಧರ್ಮಗಳ ವೃಕ್ಷವಾಗಿದೆ. ಕ್ರೈಸ್ಟ್ ಹೇಗೆ ಬರುತ್ತಾನೆಂದು ಮತ್ಯಾರಿಗೂ ಗೊತ್ತಿಲ್ಲ. ತಂದೆಯು ತಿಳಿಸಿದ್ದರು, ಹೊಸ ಆತ್ಮಕ್ಕೆ ಕರ್ಮಭೋಗವಿರಲು ಸಾಧ್ಯವಿಲ್ಲ. ಕ್ರಿಸ್ತನ ಆತ್ಮನಿಗೆ ಶಿಕ್ಷೆ ಸಿಗಲು ಅವರೇನು ವಿಕರ್ಮ ಮಾಡಲಿಲ್ಲ. ಕ್ರಿಸ್ತನ ಸತೋಪ್ರಧಾನ ಆತ್ಮವು ಬರುತ್ತದೆ. ಯಾರಲ್ಲಿ ಅವರು ಪ್ರವೇಶ ಮಾಡುವರೋ ಅವರನ್ನು ಗಲ್ಲಿಗೇರಿಸುತ್ತಾರೆ, ಕ್ರಿಸ್ತನನ್ನಲ್ಲ. ಅವರಂತೂ ಹೋಗಿ ಇನ್ನೊಂದು ಜನ್ಮವನ್ನು ತೆಗೆದುಕೊಂಡು ದೊಡ್ಡ ಪದವಿಯನ್ನು ಪಡೆಯುತ್ತಾರೆ. ನೋಡ್ರಿ, ಬಾಬಾ ಶಿವಬಾಬಾ ಹೆಂಗ ಪರಂಧಾಮದಿಂದ ಇಳಿದು ಬ್ರಹ್ಮಾರ ತಂದೆ ತನುವಿನಲ್ಲಿ ಪ್ರವೇಶ ಮಾಡಿದ್ರು. ಈ ಧರ್ಮಸ್ಥಾಪಕರು ಕೂಡ ಅವರು ಸತೋಪ್ರಧಾನನೇ ಇರ್ತಾರಲ್ಲ, ಅವರು ಕೂಡ ಅವ್ರದ್ದು ಅವತರಣೆ ಅಂತಲೇ ಹೇಳ್ತಾರೆ ಬಾಬಾ. ಈಗ ನೋಡ್ರಿ, ಕ್ರಿಸ್ತನಿಗೆ ಇದು
ಮಳೆ ಹೊಡಿತಾರೆ, ಸಿಲುಬೆಗೇರಿಸಿ ಮಳೆ ಹೊಡಿತಾರೆ. ಅಂದರೆ ಅದು ಮಳೆ ಹೊಡೆಯೋದು ಅದು ಏನೋ ಕರ್ಮದ ಲೆಕ್ಕಾಚಾರ ಇದ್ರಲ್ಲ ಅವೆಲ್ಲ ನಡೆಯೋದು. ಬಟ್ ಕ್ರಿಸ್ತ ಸತೋಪ್ರಧಾನ ಆತ್ಮ ಅದೇನು ಪಾಪ ಮಾಡಿತ್ತು ಆ ಶಿಕ್ಷೆ ಪಡೆಯಕ್ಕ? ಅಂದರೆ ಅದು ಅಲ್ಲ, ಅದು ಜೇಸಸ್ ಶರೀರದಲ್ಲಿ ಪ್ರವೇಶ ಮಾಡಿರ್ತತೆ ಯೇಸುನ ಆತ್ಮ. ಅಲ್ಲಿ ಶಿಕ್ಷೆ ಆಗಿರೋದು ಜೇಸಸ್ ಶರೀರಕ್ಕೆ. ಆ ಶಿಕ್ಷೆ ಆಗೋ ಹೊತ್ನಾಗ ಅಲ್ಲಿ ಇರೋದಿಲ್ಲ ಯೇಸು ಆತ್ಮ. ಅದೇನು ಕರ್ಮ ಮಾಡುತ್ತೆ ನೋವು ಅನ್ಭೋಗ್ಸೋದಕ್ಕೆ? ಅಲ್ಲಿ ಶಿಕ್ಷೆ ಆಗೋದು ಜೇಸಸ್ಗೆ. ಅದಕ್ಕೆ ಬಾಬಾ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಇಡೀ ಪ್ರಪಂಚವೇ ಬಹಳ ಕನಿಷ್ಠವಾಗಿದೆ. ನೀವು ಕನಿಷ್ಠರಾಗಿದ್ದೀರಿ, ಈಗ ನೀವು ಶ್ರೇಷ್ಠರಾಗುತ್ತಿದ್ದೀರಿ. ಅವರು ವಾರಸುದಾರರು ಕೊನೆಯಲ್ಲಿ ತಿನ್ನುತ್ತಾರೆ ಎಂದಲ್ಲ, ಅದು ಸಾಧ್ಯವಿಲ್ಲ. ನೀವೀಗ ತಮ್ಮ ಕೈಯನ್ನು ತುಂಬಿಸಿಕೊಂಡು ಹೋಗುತ್ತೀರಿ, ಉಳಿದವರೆಲ್ಲರೂ ಬರಿಗೈಯಲ್ಲಿ ಹೋಗುತ್ತಾರೆ. ನೀವು ಸಂಪನ್ನರಾಗುವುದಕ್ಕಾಗಿಯೇ ಓದುತ್ತೀರಿ, ಇದು ಸಹ ತಿಳಿದಿದೆ. ಕಲ್ಪದ ಹಿಂದೆ ಯಾರು ಬಂದಿದ್ದರೋ ಅವರೇ ಬರುತ್ತಾರೆ, ಸ್ವಲ್ಪ ಕೇಳಿದರೂ ಸಹ ಬಂದು ಬಿಡುತ್ತಾರೆ. ಎಲ್ಲರೂ ಒಟ್ಟಿಗೆ ನೋಡಲು ಸಾಧ್ಯವಿಲ್ಲ. ನೀವು ಅನೇಕ ಪ್ರಜೆಗಳನ್ನು ಮಾಡಿಕೊಳ್ಳುತ್ತೀರಿ, ತಂದೆಯು ಎಲ್ಲರನ್ನೂ ನೋಡಲು ಸಾಧ್ಯವಿಲ್ಲ. ಅಲ್ಪ ಸ್ವಲ್ಪ ಕೇಳಿದರೂ ಸಹ ಪ್ರಜೆಗಳಾಗುತ್ತಾ ಹೋಗುತ್ತಾರೆ. ನೀವು ಎಣಿಕೆ ಮಾಡುವುದಕ್ಕೂ ಸಾಧ್ಯವಿಲ್ಲ. ಬಾಬಾ ಏನು ಹೇಳಿದ್ರೆ, ಅಂತಿಮದಲ್ಲಿ ಬಹಳ ಆತ್ಮಗಳು ಜ್ಞಾನಕ್ಕೆ ಬರ್ತವೆ ಅಂತ ಹೇಳ್ತಾರೆ. ನೀವು ಮಕ್ಕಳು ಸೇವೆಯಲ್ಲಿ ತತ್ಪರರಾಗಿದ್ದೀರಿ, ತಂದೆಯೂ ಸೇವೆಯಲ್ಲಿದ್ದಾರೆ. ತಂದೆಗೆ ಸೇವೆ ಇಲ್ಲದೆ ಇರಲು ಸಾಧ್ಯವಾಗುವುದಿಲ್ಲ. ಪ್ರತಿನಿತ್ಯವೂ ಮುಂಜಾನೆ ಸರ್ವಿಸ್ ಮಾಡಲು ಬರುತ್ತಾರೆ. ಸತ್ಸಂಗಗಳನ್ನು ಸಹ ಮುಂಜಾನೆ ಸಮಯದಲ್ಲಿಯೇ ಮಾಡುತ್ತಾರೆ. ಆ ಸಮಯದಲ್ಲಿ ಎಲ್ಲರಿಗೂ ಬಿಡುವಿರುತ್ತದೆ. ತಂದೆ ತಿಳಿಸುತ್ತಾರೆ, ನೀವು ಮಕ್ಕಳು ಮನೆಯಿಂದ ಬಹಳ ಮುಂಜಾನೆಯಲ್ಲಿಯೂ ಬರಬಾರದು ಮತ್ತು ರಾತ್ರಿಯಲ್ಲಿಯೂ ಬರಬಾರದು, ಏಕೆಂದರೆ ದಿನ ಪ್ರತಿದಿನ ಪ್ರಪಂಚವು ಕೆಡುತ್ತಾ ಹೋಗುತ್ತಿದೆ. ಆದ್ದರಿಂದ ಗಲ್ಲಿಗಳಲ್ಲಿ ಸೇವಾ ಕೇಂದ್ರಗಳು ಎಷ್ಟು ಸಮೀಪವಿರಬೇಕು. ಮನೆಯಿಂದ ಹೊರಟು ಸೇವಾ ಕೇಂದ್ರಕ್ಕೆ ಬರುವುದು ಬಹಳ ಸಹಜವಾಗಬೇಕು. ನಿಮ್ಮದು ವೃದ್ಧಿಯಾಗುವುದು, ಆಗ ರಾಜಧಾನಿಯು ಸ್ಥಾಪನೆಯಾಗುತ್ತದೆ. ತಂದೆಯಂತೂ ಬಹಳ ಸಹಜವಾಗಿ ತಿಳಿಸುತ್ತಾರೆ, ಈ ರಾಜಯೋಗದ ಮೂಲಕ ಸ್ಥಾಪನೆ ಮಾಡುತ್ತಿದ್ದಾರೆ. ಬಾಕಿ ಇಡೀ ಹಳೆಯ ಪ್ರಪಂಚವೇ ಇರುವುದಿಲ್ಲ. ಪ್ರಜೆಗಳಂತೂ ಬಹಳಷ್ಟು ಮಂದಿ ಆಗುತ್ತಾರೆ. ಮಾಲೆಯು ತಯಾರಾಗುತ್ತದೆ. ಮುಖ್ಯವಾಗಿ ಯಾರು ಅನೇಕರ ಸೇವೆ ಮಾಡಿ ತಮ್ಮ ಸಮಾನ ಮಾಡಿಕೊಳ್ಳುವರೋ ಅವರೇ ಮಾಲೆಯ ಮಣಿಗಳಾಗುತ್ತಾರೆ. ಮನುಷ್ಯರು ಮಾಲೆಯನ್ನು ಜಪಿಸುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ನೋಡ್ರಿ, ಬಾಬಾ ಏನು ಹೇಳ್ತಾರೆ, ಅನೇಕ ಮಂದಿನ ಪ್ರಜೆಗಳನ್ನ ಮಾಡೋದಲ್ಲ, ತಮ್ಮ ಸಮಾನ ಮಾಡ್ಕೋಬೇಕು. ಅಂದರೆ ಬರೇ ಯೋಗ ಮಾಡಿಸೋದು, ಜ್ಞಾನ ತಿಳಿಸೋದು, ಹೌದಾ, ಮಾಡಿಸ್ಬೇಕು. ಅವ್ರಿಗೆ ಪುರುಷಾರ್ಥ ಮಾಡಿಸ್ಬೇಕು, ನಮ್ಮ ಸಮಾನ ಮಾಡ್ಕೋಬೇಕು. ಆಗ ಮಾಲೆಯ ಮಣಿ ಆಗಲು ಸಾಧ್ಯ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಬಹಳ ಮಂದಿ ಗುರುಗಳು ಮಾಲೆಯನ್ನು ಜಪಿಸಲು ಹೇಳುತ್ತಾರೆ, ಏಕೆಂದರೆ ಬುದ್ಧಿಯು ಇದರಲ್ಲೇ ತೊಡಗಿರಲಿ ಎಂದು. ಕಾಮ ಮಹಾಶತ್ರುವಾಗಿದೆ. ದಿನ ಪ್ರತಿದಿನ ಬಹಳ ಕಠಿಣವಾಗುತ್ತಾ ಹೋಗುತ್ತದೆ, ತಮೋಪ್ರಧಾನವಾಗುತ್ತಾ ಹೋಗುತ್ತಾರೆ. ಇದು ಬಹಳ ಕೊಳಕು ಪ್ರಪಂಚವಾಗಿದೆ. ತಂದೆಗೆ ಬಹಳ ಮಂದಿ ಹೇಳುತ್ತಾರೆ, ಬಾಬಾ ನಮಗಂತೂ ಬಹಳ ಬೇಸರವಾಗಿದೆ, ಬೇಗನೆ ಸತ್ಯುಗದಲ್ಲಿ ಕರೆದುಕೊಂಡು ಹೋಗಿ. ತಂದೆ ತಿಳಿಸುತ್ತಾರೆ, ಬಾಬಾ ಏನು ಹೇಳ್ತಾ ಇದ್ದಾರೆ, ನಾವು ಪದೇ ಪದೇ ಬಾಬಾ ಜಲ್ದಿ ಕರ್ಕೊಂಡು ಹೋಗ್ಬಿಡು ನಮ್ಮನ್ನ ಸತ್ಯುಗಕ್ಕೆ, ಈ ಥರದ ಸಂಕಲ್ಪ ಮಾಡಬಾರ್ದು. ಯಾಕೆಂದರೆ ಈ ಸಂಗಮ ಯುಗ, ಆ ತಂದೆ ಪ್ರೀತಿ, ತಂದೆ ಸಹಯೋಗ, ಅದನ್ನೆಲ್ಲ ಸಂಪೂರ್ಣ ಅನುಭವ ಮಾಡಬೇಕು, ತೃಪ್ತಿ ಆಗಬೇಕು. ಮತ್ತೆ ಇನ್ನೊಂದು ಜನ್ಮ ಸಿಗೋದಿಲ್ಲ. ಬಾಬಾ ಈ ಆನಂದನ ಅನುಭವಿಸ್ಬೇಕು. ಅದು ಬಿಟ್ಟು ಬೇಗ ಮುಗಿಸ್ಬಿಡು ಬಾಬಾ, ನಾವು ಸತ್ಯುಗಕ್ಕೆ ಹೋಗ್ಬೇಕು. ಸತ್ಯುಗದಾಗ ಏನೈತೆ? ಬಂಗಾರ ವಜ್ರ ಅದು ಐತೆ, ಬಾಬಾ ಇರ್ತಾರ. ಅದಕ್ಕೆ ಈ ಥರದ ಸಂಕಲ್ಪ ಮಾಡಬಾರ್ದು. ಈ ಸಂಗಮ ಯುಗದ ಸಂಪೂರ್ಣ ಲಾಭನ ನಾವು ಪಡಿಬೇಕು. ಬಾಬಾ ಏನು ಹೇಳ್ತಾ ಇದ್ದಾರೆ, ಮಕ್ಕಳೇ ತಾಳ್ಮೆ ವಹಿಸಿ, ಸ್ಥಾಪನೆಯಾಗಲೇಬೇಕಾಗಿದೆ. ಇದು ನಿಮಗಾಗಿ ಖಾತರಿಯಾಗಿದೆ. ಇದೇ ನಿಮ್ಮನ್ನು ಕರೆದುಕೊಂಡು ಹೋಗುವುದು. ಮಕ್ಕಳಿಗೆ ಇದನ್ನು ಸಹ ತಿಳಿಸಿದ್ದೇನೆ, ನೀವು ಆತ್ಮಗಳು ಪರಂಧಾಮದಿಂದ ಬಂದಿದ್ರಿ, ಈಗ ಮತ್ತೆ ಅಲ್ಲಿಗೆ ಹೋಗಬೇಕಾಗಿದೆ. ನಂತರ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ. ಅಂದ ಮೇಲೆ ಪರಂಧಾಮವನ್ನು ನೆನಪು ಮಾಡಬೇಕಾಗಿದೆ. ಅಂದರೆ ಬಾಬಾ ಏನಂದ್ರು, ಪರಂಧಾಮನು ನೆನಪು ಮಾಡಬೇಕು ಅಂತಂದರು. ಯಾಕೆಂದರೆ ಈಗ ನಾವು ಸೆಕೆಂಡ್ನಲ್ಲಿ ಪದೇ ಪದೇ ಪರಂಧಾಮದಲ್ಲಿ ಬಾಬನ ನೆನಪು ಮಾಡಬೇಕು. ಯಾಕೆಂದರೆ ಅಲ್ಲಿ ಶಕ್ತಿಯ ವೈಬ್ರೇಷನ್ ಇರ್ತತೆ, ಅಲ್ಲಿ ಏಕರಸದಿಂದ ನಮಗೆ ಯೋಗ ಹಿಡಿತತೆ.
ಕೆಲವರು ಫೋಟೋ ನೋಡ್ತಾ ಮಾಡ್ತಿರ್ತಾರೆ, ದೀಪ ನೋಡ್ಕೊಂತ ಮಾಡೋದು. ಈ ಥರ ಅಲ್ಲ. ಯಾಕೆಂದರೆ ಇದು ನೆಗೆಟಿವ್ ಶಕ್ತಿ ತುಂಬಿದ ಜಗತ್ತು. ಇಲ್ಲಿ ನೆಗೆಟಿವ್ ಸಂಕಲ್ಪಗಳು ನಮಗೆ ವಿಘ್ನ ಆಗ್ತಿರ್ತವೆ, ಟಚ್ ಆಗ್ತಿರ್ತವೆ. ಅದಕ್ಕೆ ಪಾಸಿಟಿವ್ ಶಕ್ತಿ ತುಂಬಿದ ಜಗತ್ತು ಯಾವುದು? ಪರಂಧಾಮ. ಸದಾ ಅಲ್ಲಿ ಬುದ್ಧಿ ಇರಬೇಕು. ಇವಾಗ ನಾವು ಸದಾ ಪರಂಧಾಮಕ್ಕೆ ಹಾರ್ತಾ ಇದ್ದರೆ ನಾಳೆ ಶರೀರ ಬಿಟ್ಟಾಗೂ ಕೂಡ ಸೀದಾ ಹೋಗಿ ಪರಂಧಾಮಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತೀವಿ. ನೋಡ್ರಿ, ಇವ್ರು ಜ್ಞಾನದಾಗ ಇಲ್ದವರೆಲ್ಲ ಕಲಿಯುಗದವರು ನೋಡ್ರಿ, ನಾಳೆ ಶರೀರ ಬಿಡ್ತಾರಲ್ಲ, ಅವಕ್ಕೆ ಪರಂಧಾಮದ ದಾರಿನೂ ಗೊತ್ತಿಲ್ಲ. ಒಂದು ಎಲ್ಲಿ ಹೋಗ್ಬೇಕು, ಅಲ್ಲಿ ಗರ್ಭಗಳು ಕೂಡ ತಯಾರಾಗಲ್ಲ. ವಿನಾಶದಾಗ ಇನ್ನೇನು ಗರ್ಭಗಳು ಕೂಡ ಇರಲ್ಲ. ಅವು ಎಲ್ಲಿ ಹೋಗ್ಬೇಕು ಅಂತೇಳಿ ಹತ್ತತ್ತು ಆತ್ಮ ಒಂದೊಂದು ಶರೀರದಾಗ ಹೋಗ್ತಿರ್ತವೆ, ಪ್ರವೇಶ ಮಾಡ್ತಿರ್ತವೆ. ಎಷ್ಟೆಲ್ಲ ತೊಂದರೆಗಳು ಬರ್ತವೆ. ಅಂತಿಮದಲ್ಲಿ ನಾವು ಯಾವ ತೊಂದರೆ ಇಲ್ಲ, ಸೀದಾ ದಾರಿ ಗೊತ್ತಿರ್ತತೆ, ಸೀದಾ ಪರಂಧಾಮಕ್ಕೆ ಹೋಗ್ಬಿಡ್ತೀವಿ. ಅದಕ್ಕೆ ಪರಂಧಾಮನೂ ನೆನ್ಪು ಮಾಡಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ಈಗ ನನ್ನೊಬ್ಬನನ್ನೇ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ. ಯಾವಾಗ ಪೂರ್ಣ ತಮೋಪ್ರಧಾನವಾಗಿ ಬಿಡುವಿರೋ ಮತ್ತೆ ತಂದೆಯು ಬಂದು ಎಲ್ಲರನ್ನೂ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ. ನಿಮ್ಮ ಕಾರಣದಿಂದ ಎಲ್ಲರೂ ಹಿಂತಿರುಗಿ ಹೋಗಬೇಕಾಗಿದೆ, ಏಕೆಂದರೆ ನಿಮಗೆ ಹೊಸ ಪ್ರಪಂಚ ಬೇಕಲ್ಲವೇ? ಇದು ಸಹ ಡ್ರಾಮಾದಲ್ಲಿ ಮಾಡಲ್ಪಟ್ಟಿದೆ. ಅಂದರೆ ನಾವು ಸುಖ ಬೇಕು ಅಂತ ಬೇಡಿವಿ. ಈ ಪಾಪದ ಜಗತ್ತಿನಾಗ ಸುಖ ಸಿಗಲ್ಲ. ಅದಕ್ಕೆ ಆ ಸುಖದ ಜಗತ್ತನ್ನು ಸ್ಥಾಪನೆ ಮಾಡ್ತಾನೆ. ಅದಕ್ಕೆ ನೀವೀಗ ವಾಪಸ್ ಮನೆಗೆ ಹೋಗಬೇಕು ಅಂತ ಬಾಬಾ ಹೇಳ್ತಾ ಇದ್ದಾರೆ. ನೀವು ಮಕ್ಕಳಿಗೆ ಬಹಳ ನಶೆ ಇರಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ತಂದೆಯಿಂದ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆ ತಾಯಿಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ: ಈ ದೇಹದ ನಾಮರೂಪದಿಂದ ಭಿನ್ನರಾಗಿ ದೇಹಿ ಅಭಿಮಾನಿಯಾಗಬೇಕಾಗಿದೆ. ಅಂದರೆ ನಮ್ಮ ದೇಹ ನೆನಪಿ ಬರಬಾರ್ದು. ಆತ್ಮ 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 ಅದರ ಆ ಸ್ಥಿತಿಯಲ್ಲಿರಬೇಕು. ಮತ್ತೇನು ಹೇಳಿದರು ಬಾಬಾ? ಸದ್ಗುರುವಿನ ನಿಂದನೆಯಾಗುವಂಥ ಚಲನೆಯಲ್ಲಿ ನಡೆಯಬಾರದು. 2ನೇ ಪಾಯಿಂಟ್: ಮಾಲೆಯ ಮಣಿಯಾಗಲು ಅನೇಕರನ್ನು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕಾಗಿದೆ. ಆಂತರಿಕ ಖುಷಿಯಲ್ಲಿರಿ. ನಾವು ರಾಜ್ಯ ಪದವಿಯನ್ನು ಪಡೆಯುವುದಕ್ಕಾಗಿ ಓದುತ್ತಿದ್ದೇವೆ. ಈ ವಿದ್ಯೆಯೇ ನರನಿಂದ ನಾರಾಯಣನಾಗುವ ವಿದ್ಯೆಯಾಗಿದೆ. ಏನು ಹೇಳಿದರು ಬಾಬಾ? ರಾಜ್ಯ ಪದವಿ ಅಂತಂದರು. ಅಂದ್ರೇನು? ಇದೆಲ್ಲ ಕಲಿಯುಗೆಲ್ಲ ವಿನಾಶ ಆಗ್ತೈತೆ. ಆಮೇಲೆ ಲಕ್ಷ್ಮೀನಾರಾಯಣರ ಸಾಮ್ರಾಜ್ಯ ಬರ್ತೈತೆ. ಅಲ್ಲೇನೇನು ಪದವಿಗಳಿರ್ತವೆ? ಮಹಾರಾಜ ಮಹಾರಾಣಿ ಇರ್ತಾರೆ, ರಾಜ ಪರಿವಾರ ಇರ್ತಾರೆ, ಆಮೇಲೆ ಶ್ರೀಮಂತ ಪ್ರಜೆಗಳು, ಸಾಮಾನ್ಯ ಪ್ರಜೆಗಳು, ದಾಸದಾಸಿಯರು, ಹೆಣ ಸುಡೋರು ಎಲ್ಲರೂ ಇರ್ತಾರೆ. ಇಲ್ಲಿ ಒತ್ತಿ ಬಾಬಾ ರಾಜ್ಯ ಪದವಿ ಅಂತ ಯಾಕೆ ಹೇಳ್ತಾರೆ? ಮಹಾರಾಜ ಮಹಾರಾಣಿ ರಾಜ ಪರಿವಾರದಲ್ಲಿ ಬರುವಂಥ ಪುರುಷಾರ್ಥ ಮಾಡ್ರಿ. ಅಟ್ಲೀಸ್ಟ್ ಶ್ರೀಮಂತ ಪ್ರಜೆಗಳಿಗೆ ಬರೋ ಪುರುಷಾರ್ಥನಾದರೂ ಮಾಡ್ರಿ ಅಂತಾರೆ ಬಾಬಾ. ಮತ್ತೇನು ಹೇಳಿದರು ಬಾಬಾ? ವರದಾನ: ನಿರಂತರ ನೆನಪಿನ ಮುಖಾಂತರ ಅವಿನಾಶಿ ಸಂಪಾದನೆ ಜಮಾ ಮಾಡಿಕೊಳ್ಳುವಂಥ ಸರ್ವ ಖಜಾನೆಗಳಿಗೆ ಅಧಿಕಾರಿ ಭವ. ವರದಾನದ ಸಾರ: ನಿರಂತರ ನೆನಪಿನ ಮುಖಾಂತರ ಪ್ರತಿ ಹೆಜ್ಜೆಯಲ್ಲಿ ಸಂಪಾದನೆ ಜಮಾ ಮಾಡುತ್ತಾ ಹೋಗಿ. ಆಗ ಸುಖ, ಶಾಂತಿ, ಆನಂದ, ಪ್ರೇಮ ಈ ಎಲ್ಲ ಖಜಾನೆಗಳ ಅಧಿಕಾರದ ಅನುಭವ ಮಾಡುತ್ತಿರುವಿರಿ. ಯಾವುದೇ ಕಷ್ಟದ ಅನುಭವವಾಗುವುದಿಲ್ಲ. ಸಂಗಮದಲ್ಲಿ ಬ್ರಾಹ್ಮಣರಿಗೆ ಯಾವುದೇ ಕಷ್ಟ ಆಗಲು ಸಾಧ್ಯವಿಲ್ಲ. ಒಂದು ವೇಳೆ ಯಾವುದಾದರೂ ಕಷ್ಟ ಬಂದರೂ ಸಹ ಅದು ತಂದೆಯ ನೆನಪು ತರಿಸುವುದಕ್ಕಾಗಿ. ನೋಡ್ರಿ ಬಾಬಾ ಎಂಥ ಪಾಯಿಂಟ್ ಹೇಳಿದರು. ಏನೇ ಕಷ್ಟ ಬಂದರೂ ಅದು ತಂದೆಯ ನೆನಪು ತರಿಸುವುದಕ್ಕಾಗಿ. ಅಂದರೆ ಅಲ್ಲಿ ಪರಿಸ್ಥಿತಿಗಳು ನಮಗೇನು ಮಾಡ್ತವೆ? ಪುರುಷಾರ್ಥ ಮಾಡಿಸ್ತವೆ, ಅನುಭವ ಮೂರ್ತಿಗಳನ್ನಾಗಿ ಮಾಡ್ತವೆ, ಏರುವ ಕಲೆಯಲ್ಲಿ ತರ್ತವೆ ಪರಿಸ್ಥಿತಿಗಳು. ಬಾಬಾ ಏನು ಹೇಳಿದರು? ಹೇಗೆ ಗುಲಾಬಿಯ ಹೂವಿನ ಜೊತೆ ಮುಳ್ಳು ಅದರ ಸುರಕ್ಷತೆಯ ಸಾಧನವಾಗಿದೆ, ಅದೇ ರೀತಿ ಕಷ್ಟಗಳು ಇನ್ನೂ ತಂದೆಯ ನೆನಪು ತರಿಸಲು ನಿಮಿತ್ತವಾಗುವುದು. ಅಂದರೆ ಈ ಸಂಗಮಯುಗದಾಗ ಯಾರಿಗೆ ದುಃಖ ಇರ್ತತೋ ಅವ್ರ ಅದೃಷ್ಟವಂತರು, ಯಾರಿಗೆ ಬಡತನ ಇರ್ತತೋ ಅವ್ರ ಅದೃಷ್ಟವಂತರು. ಯಾಕೆಂದರೆ ಅವ್ರ ದುಃಖನೇ ಅವರಿಗೆ ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿನ ತರ್ತತೆ. ಸ್ಲೋಗನ್: ಸ್ನೇಹ ರೂಪದ ಅನುಭವವಂತೂ ಹೇಳುವಿರಿ, ಈಗ ಶಕ್ತಿಯ ಅನುಭವ ತಿಳಿಸಿ. ಅಂದರೆ ನಾವು ಶಕ್ತಿ ಸ್ವರೂಪರಾಗಿ ಯಾವ ರೀತಿ ಸೇವೆಯಲ್ಲಿ ಸಫಲತೆ ಪಡೆದ್ವಿ,
ತಂದೆನ ಪ್ರತ್ಯಕ್ಷ ಮಾಡಿದ್ವಿ, ನಾವು ಯಾವ ರೀತಿ ಶಕ್ತಿ ಸ್ವರೂಪರಾಗಿ ವಿಘ್ನಗಳನ್ನು ಪಾರು ಮಾಡಿದ್ವಿ, ಇದರ ಅನುಭವ ತಿಳಿಸ್ರಿ ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ ಹೇಗೆ ಸಾಕಾರದಲ್ಲಿ ನೋಡಿದ್ದೀರಿ. ಕರ್ಮಾತೀತ ಸ್ಟೇಜ್ನ ಪಾತ್ರ ಕೇವಲ ಆಶೀರ್ವಾದ ಕೊಡುವುದಾಗಿತ್ತು. ಸಮತೋಲನೆಯ ವಿಶೇಷತೆ ಮತ್ತು ಆಶೀರ್ವಾದದ್ದು ಅದ್ಭುತವಾಗಿತ್ತು. ಈ ರೀತಿ ಫಾದರ್ ಮಾಡಿರಿ. ಸಹಜ ಮತ್ತು ಶಕ್ತಿಶಾಲಿಯ ಸೇವೆ ಇದೇ ಆಗಿದೆ. ಈಗ ವಿಶೇಷ ಆತ್ಮಗಳ ಪಾತ್ರವೇ ಆಗಿದೆ ಆಶೀರ್ವಾದ ಕೊಡುವುದು. ಭಲೆ ನಯನಗಳಿಂದ ಕೊಡಿ ಅಥವಾ ಮಸ್ತಕಮಣಿಯ ಮೂಲಕ. ಬಾಬಾ ಏನು ಹೇಳ್ತಾ ಇದ್ದಾರೆ, ಅಂತಿಮದಲ್ಲಿ ಅಲ್ಲ, ಕರ್ಮಾತೀತ ಸ್ಟೇಜ್ ಅಂದ್ರೇನು, ಸೇವೆ 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 ಅಂದರೆ ಸೇವೆಯಲ್ಲೇ. ಇವಾಗ ನೋಡ್ರಿ, ಮನಸ ಸೇವೆ ಅಂದರೆ ಜ್ಞಾನ, ಯೋಗ, ಧಾರಣೆ, ಸೇವೆ, ದೇಹಿ ಅಭಿಮಾನಿ, ಆತ್ಮಾಭಿಮಾನಿ ಎಲ್ಲದಕ್ಕೂ ಮಾರ್ಕ್ ಬರ್ತೈತಲ್ಲಿ. ಮನಸ ಸೇವೆ ಮಾಡ್ತಾ ಇರೋದು, ಶಾಂತಿ, ಶಕ್ತಿ, ಪವಿತ್ರತೆ ಎಲ್ಲ ತುಂಬ್ತಾ ಇರೋದು, ಆಶೀರ್ವಾದ, ಎಲ್ಲರಿಗೆ ಒಳ್ಳೆಯದಾಗಲಿ, ಎಲ್ಲರಿಗೆ ಒಳ್ಳೆಯದಾಗಲಿ ಆಶೀರ್ವಾದ ಮಾಡೋದು, ಇದೇ ಕರ್ಮಾತೀತ ಸ್ಟೇಜ್. ಈ ಪಾತ್ರ ಮಾಡ್ರಿ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಒಳ್ಳೆಯದು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.